ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಬಾಲ್ಕಿ ಇಂದಿರಾನಗರ ಬಡಾವಣೆಯ ಸಮಸ್ಯೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಖ್ಯ ಸಮಸ್ಯೆ: ಇಂದಿರಾನಗರ ಬಡಾವಣೆಯ ಮುಖ್ಯ ರಸ್ತೆಯ ಮಧ್ಯದಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಶಿಲುಬೆ ಕಟ್ಟಿ ಮತ್ತು ಕಮಾನು ಇರುವುದರಿಂದ ಇಡೀ ಬಡಾವಣೆಯ ಜನರಿಗೆ ಸಂಚಾರದಲ್ಲಿ ದೊಡ್ಡ ತೊಂದರೆಯಾಗುತ್ತಿದೆ. ಸಾರ್ವಜನಿಕರು ಎತ್ತಿರುವ ಅಂಶಗಳು ಸಂಚಾರ ತೊಂದರೆ. ರಸ್ತೆ ಮಧ್ಯದಲ್ಲಿರುವುದರಿಂದ ಒಂದು ಸೂರಿನಲ್ಲಿ ವಾಸಿಸುವ ಎಲ್ಲಾ ಸಮಾಜದ ಜನರ ವಾಹನ ಸಂಚಾರಕ್ಕೆ ಅಡ್ಡಿಯಾಗುತ್ತಿದೆ. ಶಾಲಾ ಮಕ್ಕಳಿಗೆ ಕಷ್ಟ. ಶಾಲಾ ವಾಹನಗಳು ಒಳಗೆ ಬರಲು ಆಗುತ್ತಿಲ್ಲ. ಮಕ್ಕಳು ಮನೆಯಿಂದ ಶಾಲಾ ವಾಹನದವರೆಗೆ ನಡೆದುಕೊಂಡು ಬರಬೇಕಾಗಿದೆ. ಅಪಘಾತದ ಭಯ. ಪಾದಚಾರಿಗಳು, ಟೂ ವೀಲರ್ ಮತ್ತು ಫೋರ್ ವೀಲರ್ ಚಾಲಕರು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಹೋಗುವ ಪರಿಸ್ಥಿತಿ ಇದೆ. ಪ್ರಜ್ಞೆ ತಪ್ಪಿ ಶಿಲುಬೆಗೆ ಡಿಕ್ಕಿ ಆದರೆ ಸಮುದಾಯಗಳ ಮಧ್ಯೆ ಜಗಳ, ವೈಮನಸ್ಸು ಆಗುವ ಸಾಧ್ಯತೆ ಇದೆ ಎಂದು ಆತಂಕ. ಸಾಮರಸ್ಯಕ್ಕೆ ಧಕ್ಕೆ. ಈ ವಿಚಾರದಿಂದ ಬಡಾವಣೆಯಲ್ಲಿ ಜನರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗುತ್ತಿದೆ ಎಂದು ಸಾರ್ವಜನಿಕರು ಹೇಳುತ್ತಿದ್ದಾರೆ. ಆರೋಪ: ಅಲ್ಲಿನ ನಿವಾಸಿ ಮಾಂತೇಶ್ ವಜ್ರಿಯವರು ಮಾಧ್ಯಮದ ಮೂಲಕ ಕ್ರಿಶ್ಚಿಯನ್ ಸಮುದಾಯದವರು ಬಾಲ್ಕಿ ಮತಕ್ಷೇತ್ರದ ಮಾನ್ಯ ಶಾಸಕರ ಹೆಸರನ್ನ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸಾರ್ವಜನಿಕರ ಬೇಡಿಕೆ: ರಸ್ತೆ ಮಧ್ಯದಲ್ಲಿರುವ ಈ ಶಿಲುಬೆ ಕಟ್ಟಿ ಕಮಾನು ಸಂಚಾರಕ್ಕೆ ತೊಂದರೆಯಾಗುತ್ತಿರುವುದರಿಂದ ಅದನ್ನು ಬೇರೆ ಸೂಕ್ತ ಸ್ಥಳಕ್ಕೆ ಸ್ಥಳಾಂತರಿಸುವಂತೆ ಬಾಲ್ಕಿ ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ನೇರ ದೂರು ಮೂಲಕ ಇಂದಿರಾನಗರದ ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ. ಸಂಕ್ಷಿಪ್ತವಾಗಿ, ಇದು ಸಂಚಾರ ಸುರಕ್ಷತೆ ಮತ್ತು ಸಾಮರಸ್ಯಕ್ಕೆ 1994ರಲ್ಲಿ ಡಾ ವಿಜಯ್ ಕುಮಾರ್ ಖಂಡ್ರೆಯವರ ಶಾಸಕರ ಸಮಯದಲ್ಲಿ ಡಾ BR ಅಂಬೇಡ್ಕರ್ ಯೋಜನೆಯಡಿಯಲ್ಲಿ ಆಸರೆ ಮನೆ ಮಂಜೂರಾತಿ 200 ಮನೆಗಳಿವೆ. 50 ರಿಂದ 60 ಎಸಿ ಮಾದಿಗ ಜನಾಂಗಕ್ಕೆ ಸೇರಿದ್ದು, 20 ರಿಂದ 30 ಜನ ಎಸ್ಸಿ ಹೋಲಿಯಾ ಜಾತಿಗೆ ಸೇರಿದ್ದು, 15 ರಿಂದ 20 ಜನ ಲಿಂಗಾಯತ ಸಮಾಜಕ್ಕೆ ಸೇರಿದ್ದು, 20 ರಿಂದ 30 ಜನ ವಡ್ಡರ ಭೋವಿ ಸಮಾಜಕ್ಕೆ ಸೇರಿದ್ದು, ಇತರೆ ಸಮಾಜದ 30 ರಿಂದ 40 ಮನೆಗಳು ಹೊಂದಿರುತ್ತಾರೆ. ಒಟ್ಟು ಎಲ್ಲಾ ಸಮಾಜದ ಜನರ ಒಟ್ಟು ಕೂಡಿದರೆ 200 ಮನೆಗಳನ್ನು ಹೊಂದಿರುತ್ತದೆ. ಸಂಬಂಧಿಸಿದ ಸಮಸ್ಯೆಗೆ ಸ್ಥಳೀಯರಿಂದ ಚರ್ಚೆಯಾಗುತ್ತಿದೆ. ಪ್ರಮುಖರಾದ ಸಚಿನ್ ಶಿವರಾಜ್ ಮೂಳಿ, ದೀಪಕ್ ವಿ ವಜ್ರಿ, ಧನರಾಜ್ ಎಸ್ ಕಾಂಬ್ಳೆ, ಮಾಂತೇಶ್ ವಜ್ರೆ, ವಿಜಯ್ ಕುಮಾರ್ ಮೂಳಿ, ರಾಹುಲ್ ಗಾಯಕ್ವಾಡ್, ಶಾಂತಕುಮಾರ್ ಪವಾರ್, ರಘುನಾಥ್ ಕಾಂಬ್ಳೆ, ಸಿದ್ಧಾರ್ಥ್ ಕಠೋಳಿ, ಕಾರ್ತಿಕ್ ಪ್ಯಾಗಿ, ಅಂಬಿಕಾ ಗಾಯಕ್ವಾಡ್, ರುಕ್ಮಿಣಿ ಕಾಂಬ್ಳೆ, ಸಂಗೀತಾ ಗಾಯಕ್ವಾಡ್, ಜಗದೇವಿ ಕಾಂಬ್ಳೆ, ಪೂಜಾ ಮೋರಿ, ಜಗದೇವಿ ಕಠೋಳೆ, ನರಸಾಭಾಯಿ ಪವಾರ್, ಸುನೀಲ್ ಪವಾರ್ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಸತೀಶ್ ಕುಮಾರ್ ಕಲಾಬೀದರ್. ಅವ್ರು ನಮ್ಗೆ ಹೋಗ್ಲಕ್ಕ ತರಸಲತ್ತದ. ಮತ್ತು ನಾವು ಹೆಂಗೆ ಹೋಗ್ಬೇಕು ಕೆಲಸ ಮಾಡೋರು ಇದು ರಾತ್ರಿ ಕೊಂಡು ಬರ್ತಾವೆ ನಮ್ಮ ಪಾರ್ಗಳು ಹೋಗ್ಲಕ್ಕ ತರಸ ಜರ ಕಟ್ಟಿಗತ್ತ ಅಂದ್ರೆ ಜಗಳ ತಿನ್ಲತ್ತಾರ. ಹ್ಯಾಂಗೆ ಮಾಡ್ಬೇಕು ನಾವು? ಕಟ್ಟಿಗೆ ಕಟ್ರ ಮಾಡ್ಬೇಕು. ಎಲ್ಲ ಹೋದ್ರೆ ಇದು ಬೇರೆದ್ರ ಇದು ಆಗಬೇಕು ಇಂದ್ರನಗರ. ಇಲ್ಲಾದ್ರೆ ಅವ್ರು JB ಕಟ್ಟಿದ್ರೆ ನಾವು ಸೆಂಟ್ರದಾಗ ನಮ್ಗೆ ಕಟ್ಟಿ ಆಗ್ತದೆ. ಅವ್ರು ಕಟ್ಟಿರೋ 10 ವರ್ಷ ಆಗಿಲ್ಲ. ಇದು ಕಟ್ಟಿ 1.5 ವರ್ಷ ಆಯ್ತು. ಇದು ಕಟ್ಟಿ 6 ತಿಂಗಳಾಯ್ತು. ಇದರಿಂದ ಹೆಂಗೆ ನಗಲತ್ತದ ಹೋಗೋ ಬರೋರಿಗೆಲ್ಲ ಸಡ್ಕೆ ಒಳ್ಳೆದ ಅಂತ ಹೇಳಿ ಇವ್ರು ತೆಗಿಯಲ್ತಾರೆ. ಮತ್ತೇನಿಲ್ಲ, ಜಗಳ ಇಲ್ಲ, ಜಗಳ. बोलो भीम भगवान की जय, बोलो भीम भगवान की जय, छत्रपती शिवाजी महाराजांचा जय. ಕ್ರಿಶ್ಚಿಯನ್ ಆಗಲಿ ಇದರಲ್ಲಿ ಅಂತ ಇದು ಕಮನ್ ಕಟ್ಲತ್ತಾರ. ನಮಗೆ ಇದು ಕಮನ್ ಬೇಡ, ಇಂದ್ರನಗರ ತಿರ್ಲಿ ಇಷ್ಟು ವಿನಂತಿ ಅದ. ನಿಮ್ಮ ಸರ್ ನಮ್ಮ ಹೆಸರು ಕಾಮಶೀಲ ಅದ ರೀ. ಇಂದ್ರನಗರಕ್ಕೆ ಬಂದು ನಾವು 10-15 ವರ್ಷ ಆಯ್ತು ರೀ ಸರ್. ಶಿಲ್ಬೆ ಕಟ್ಟಿ ನಮ್ಗೆ ಏನು ಬೇರ್ತಾರೆ ಇಲ್ಲ ರೀ. ಅದು ಸೈಡಿಗೆ ಹಚ್ಕೊಳತ್ತಾರ ರೀ. ನಮ್ಗೇನು ದೇವ್ರಿಗೆ ಅಪಮಾನ ಮಾಡೋದು ಏನಿಲ್ಲ ರೀ. ಅದು ಹೋಗ್ಲಕ್ಕೆ ಬರ್ಲಕ್ಕೆ ತೊಂದರೆ ಆಗ್ಲತ್ತದ ರೀ ಸರ್. ಮತ್ತು ಮಕ್ಕಳು ವ್ಯಾನು ಒಳಗೆ ಬರ್ಲೋಗ್ಯದ. ಎಲ್ಲರೂ ಮುಂಜಾನೆ ಬಂದು ಎಲ್ಲ ಹೆಣ್ಮಕ್ಳು ಬಂದು ಇಲ್ಲೇ ನಿಂದಿರ್ಲತ್ತಾರ. ಆ ಟೈಮಿಗೆ ನಮಗೆ ಪ್ರಾಬ್ಲಮ್ ಅಲ್ಲತ್ತ ಸರ್. ಒಯ್ಲಾಕ ತರ್ಲ ಗಾಡಿ ಅದು ಸಾಲಿ ವ್ಯಾನು ಇನ್ನೂ ಎಲ್ಲ ಮನೆ ಕಟ್ಲತ್ತಾರ. ಅವು ಮಟ್ಟದ ತರ್ಲಕ್ಕೂ ಹೇರಾಣ ಆಗತ್ತ ಸರ್. ಅದು ಕಟ್ಟಿ ಪರವಾಗಿ ಮತ್ತೇನಿಲ್ಲ ರೀ ಸರ್. ಅದು ಕಟ್ಟಿ ತಗೊಂಡು ಬೇರೆ ಕಡೆ ಹಚ್ಚಲತ್ತಾರ ಸರ್. ಅಷ್ಟೇ.
ಕಾಂಬ್ಳೆ ಇಂದ್ರನಗರದ ಇರ್ತಾನೆ ನಾನು. ಇದು ಶಿಲ್ಪಿ ಕಟ್ಟಿ ಮತ್ತು ಕಮನ್ ಕಟ್ಟಿ ನಮಗೆ ಪ್ರಾಬ್ಲಮ್ ಆಗ್ಲತ್ತದ. ನಾವು ನೈಟ್ ಟೈಮಿಗೆ ಯಾವ ಭೀ ಕೆಲಸ ಮುಗಿಸ್ಕೊಂಡು ಬರ್ತೇವೆ. ಆ ಕೆಲಸ ಮುಗಿಸ್ಕೊಂಡು ಟೈಮಿನಾಗ ನಮ್ಗೆ ಇದು ಏನಾರ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನಮ್ಮ ಮನೆ ಪೂರ ಹುಡಿ ಬರ್ತಾವೆ. ಅದ್ರ ಕಡೆ ನಾವು ತೆಗಿಯಂತಂದ್ರೆ ಒಂದು ಸಲ ಮೀಟಿಂಗ್ ಮಾಡಿನಾಗ ಆಲ್ರೆಡಿ ಒಪ್ಕೊಂಡಿರು. ಥೋಡೆ ಮಂದಿ ಏನು ಮಾಡ್ಯಾರ, ಒಪ್ಕೊಂಡು ಬೇರೆ ಕಡೆ ಶಿಫ್ಟ್ ಮಾಡ್ಕೊತ ಅಂತೇಳಿ ಸುಳ್ಳು ಹೇಳ್ಯಾರ. ಸುಳ್ಳು ಹೇಳಿ ಅದ್ರ ಬಗ್ಗೆ ಮಾಡ್ಕೊತ ಅಂತೇಳಿ ಮಾಡ್ಕೊಂಡಿಲ್ಲ ಯಾರು ಭೀ. ಅದ್ರ ಬಾದ್ ಥೋಡೆ ಮಂದಿ ಅನ್ನೋದು ನಮಗೆಲ್ಲ ಟಾರ್ಗೆಟ್ ಮಾಡಿದ್ರು. ಟಾರ್ಗೆಟ್ ಮಾಡಿ ನಮ್ಮ ಹಂಚಿಕೆ ಹಾಕೋದು ಮತ್ತು ರಿಹಾ ಮಾಡೋದು ಹಿಂಗೆ ಮಾಡೋದು ಅಂತ ಹೇಳ್ತಾರೆ ಅವರು. ಈಗ ತೆಗಿತ ಅಂತ ಹೇಳಿ ತೆಗಿಯಲ್ಲ ಹೊಂಟಾರ. ಈಗ ಅವರು ಜನನೇ ಹೆಚ್ಚಿಗಾರ ಅಂತ ಹೇಳ್ತಾರೆ. ಸರ್ ಇದು ಮಾಧುರ್ ಆಲ್ರೆಡಿ ಮಾದಿಗ ಸಮಾಜದವ್ರ ಇದು ಕ್ರಿಶ್ಚನ್ ಅಂತ ತರಲಿದ್ರು. ಕ್ರಿಶ್ಚನ್ ಇದ್ರೆ ಇದ್ರೊಳಗೆ ಕ್ರಿಶ್ಚನ್ ಅರ್ಬಿಲ್ಲ ನಮಗಲ್ಲ. ಮಾದಿಗದವ್ರು ಥೋಡ್ಯಾರ, ಎಸ್ಸಿದವ್ರು ಥೋಡ್ಯಾರ, ಲಿಂಗಾಯತರ, ಸ್ವಾಮಿಯಾರ, ಮುಸ್ಲಿಮರ ಥೋಡೆ ಅದು ಬೇರೆ ಜಾತಿದವ್ರು ಭೀ ಯಾರ. ಒಂದೇ ಗಲ್ಲಿ ಸೀಮಿತ ಇರೋದು ಅಲ್ಲಿ ಪೂರ ಆಲ್ರೆಡಿ ಸಾರ್ವಜನಿಕ ಅದ. ಸಾರ್ವಜನಿಕ ಇದ್ದಿನ ಕಡೆ ನಾವು ಇದು ಅಪ್ಲಿಕೇಶನ್ ಮಾಡಿದ್ದು ಈಗ ತೆಗಿಬೇಕಂತ ಹೊಟ್ಟಿವಿ. इथं इंदिरानगरच राहावं, दुसरं काही राहणे. मग तुम्हाला प्रॉब्लेम कशासाठी होईल इथं प्रॉब्लेम काय, हे गाड्या जायनात रोडासाठी. आता जना लय झालंय, पहिले कम होतं, चाललं आता चालणं गेलंय. गाड्या का बरं जाणार? हे कट्ट्यासाठी. कोणचं कट्टा आहे? हे सिल्बे कट्ट्या. ಕಮಾನು ಕಟ್ಟಿ ಒಂದು 3 ತಿಂಗಳು ಫೆಬ್ರವರಿದಾಗ ಆಗ್ಯದ. ನಡ್ಕೊತ ಮತ್ತು ಬಿದ್ದಿತ್ತು. ಅದಕ್ಕೆ ಮತ್ತೆ ಪಿಲ್ಲರ್ ಹಾಕಿ ಕಟ್ಟಿ ಒಂದು 2 ತಿಂಗಳಾಯಿತು. ಇದೊಂದು 18ರಾಗೇನು ಕಟ್ಟಿಂದ ಸಿಲ್ವೆ ಕಟ್ಟಿ ಸ್ವಲ್ಪ ಇದರಿಂದ ಎಲ್ಲರಿಗೂ ತೊಂದರೆ ಅದ. ನಮಗೆ ಇದರಿಂದ ತೊಂದರೆ ಇಲ್ಲ. ಇದು ಎಲ್ಲಕ್ಕೆ ಅವ್ರ ಸೈಡಿಗೆ ಶಿಫ್ಟ್ ಮಾಡಲ್ಲ. ಅವ್ರಿಗೆ ಯಾರು ದೇವ್ರಿಗೆ ನಮಗೆ ಇದು ಮಾಡೋಕ್ಕಿಲ್ಲ. ಅವ್ರವ್ರ ಸೈಡಿಗೆ ಗೌರ್ಮೆಂಟ್ ಜಾಗನೂ ಅದ. ಮತ್ತು ಮ್ಯಾಗಿಂದ ಏನು ಬೈ ಚಾನ್ಸ್ ಏನೋ ಟೆಕ್ಕರ್ ಇದಕ್ಕೆ ಮಿಸ್ ಮಾಡಕ್ಕೆ ಹೋಗಿ ಇದಕ್ಕೆ ಹೊಡ್ಯಕ್ಕೆ ಹೋದ್ರೆ ಇದರಿಂದ ಹೊಡ್ಯಕ್ಕೆ ಹೋದ್ರೆ ವಿದ್ಯುತ್ ಕಂಬಕ್ಕೆ ಹತ್ತದ. ಅದೊಂದು ಭಾಳ ಪ್ರಾಬ್ಲಮ್ ಆಯ್ತು. ಅದಕ್ಕೆಲ್ಲ ಇದಕ್ಕೆ ಹೊಡೆದ್ರೆ ಅಂತಂದ್ರೆ ಕಾರಣ ಹಾರಿತಾರೆ. ಮತ್ತು ಹೇಳ್ತಾರೆ 20 ವರ್ಷ ಕೆಳಗೆ ಕಮಾನು ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಸಾಹೇಬ್ರ ಹೆಸರು ಹೇಳ್ತಾರೆ. ಸ್ವಲ್ಪ ಅವರೇ ಬಂದು ಉದ್ಘಾಟನೆ ಮಾಡ್ಯಾರ ಅಂತೇಳಿ. ಅದು ಸಾಹೇಬ್ರ ಹೆಸರು ಹೇಳ್ತಾರೆ. ಸುಳ್ಳೋದು ಕಂಡಕ್ಟೇ ಮಾಡ್ತೇವೆ. ಇದು ಕಟ್ಟಿ ಒಂದು ಫೆಬ್ರವರಿ ಕಟ್ಟರೆ ಆಮೇಲೆ ಇದು ಆಗಿ ಒಂದು ರೆಡಿಯಾಗಿ ಒಂದು 6 ತಿಂಗಳು ಒಳಗೆ ಹೊರಗೆ ಆಗ್ಲತ್ತವ. ಇದಕ್ಕೆ ಸಾಹೇಬ್ರು ಏನೂ ಬಂದಿಲ್ಲ ಮಾಡಿದ್ರು. ಸಾಹೇಬ್ರ ಹೆಸರು ಹೇಳಿ ಇದು ಮಾಡತ್ತಾರೆ ಅವರು. ಇದನ್ನು ಸಾಹೇಬ್ರ ಹೆಸರು ಹೇಳಿದ್ರೆ ಕಂಡಕ್ಟ್ ಮಾಡ್ತೇವೆ. ಇದು ಏರಿಯಾದಾಗ ಯಾಕೆ ಆಗ್ಯದ ಅಂತಂದ್ರೆ ಸ್ವಲ್ಪ ವ್ಯಾನ್ ಮಕ್ಕಳು ಶಾಲೆ ಮಕ್ಕಳಿಗೆ ಬರ್ಲಿಕ್ಕೆ ಮೊದಲು ವ್ಯಾನ್ ಒಳಗೆ ಬರ್ತಿದ್ದೆವು. ಈಗ ಒಂದು ವ್ಯಾನ್ ಒಳಗೆ ಬರ್ತಿಲ್ಲ. ಬೇಕಾದ್ರೆ ನಿಮ್ಮಲ್ಲಿ ವಿಡಿಯೋ ಆಯಿತು. ಮಕ್ಕಳು ಎಲ್ಲಿಂದ ಇರ್ಲತ್ತಾರೆ ಎಲ್ಲಿಂದ ಅದು ನೋಡ್ಕೊರಿ. ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಇದರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ. ಅವ್ರು ಎಲ್ಲಕ್ಕೆ ಅವ್ರು ಗೌರ್ಮೆಂಟ್ ಜಾಗ ಐತಿದ್ದು ಇದು ಕೂಡ್ಸ್ಲಿಕ್ಕೆ ಅವ್ರಿಗೆ ಇದನ್ನೂ ಇಲ್ಲ. ಅವ್ರ ಜಾಗ ಎಲ್ಲಿತ್ತು, ಅವ್ರು ಪ್ರೈವೇಟ್ ಲ್ಯಾಂಡ್ ಇತ್ತು, ಎಲ್ಲೇ ಕೂಡ್ಸ್ಕೊಂಬಲ್ಲ ಅವ್ರು ವರ್ಷ ಇಲ್ಲಿಂದ ಕೂಡ್ಸ್ಕೊಂಡು ಎಲ್ಲ ಸೈಡಿಗೆ ಕೂಡ್ಸ್ಕೊಂಡ್ರೆ ನಮಗೇನೋ ಅಭ್ಯಂತರ ಏನೋ ಇಲ್ಲ ಅದರಲ್ಲಿ ನಾವು. ಯಾಕಂದ್ರೆ ಎಲ್ಲ ದೇವ್ರು ಅಂತಂದ್ರೆ ಎಲ್ಲರಿಗೂ ಒಬ್ಬರೇ ಒಂದೇ ಇರ್ತದೆ. ಯಾರು ದೇವ್ರ ಬಗ್ಗೆ ಆದ್ರೂ ನಾವು ಇದು ಮಾತಾಡತ್ತಿಲ್ಲ. ಸ್ವಲ್ಪ ಏನಾರ ಆಗಿ ನಾರ್ಮಲಾಗಿ ಬಂದು ಯಾರು ಹೊಡೆದ್ರು ಅಂತಂದ್ರೆ ಬೇಕಂತ ಮಾಡ್ಯಾರ ನಮ್ಮ ಪ್ಲೇಸ್ ಸಿಚುವೇಶನ್ ಹಾಕೊಂತೀವಿ. ಇದಕ್ಕೆ ಕಾಪಾಡ್ಲಿಕ್ಕೆ ಹೋದ್ರೆ ಅದಕ್ಕೆ ಹತ್ತು, ಅದಕ್ಕೆ ಕಾಪಾಡ್ಲಿಕ್ಕೆ ಹೋದ್ರೆ ಇದಕ್ಕೆ ಹತ್ತು. ಅದ್ರ ಕಡೆ ಅಂದ್ರೆ ಭಾಳ ತೊಂದರೆ ಆಗ್ಲತ್ತದ. ಸೈಡಿಗೆ ಇದು ಮಾಡಿಸ್ಕೊತದ, ಮಾಡಿಸ್ಕೊಂಡ್ಮೇಲೆ ನಮಗೇನೂ ತೊಂದರೆ ಇಲ್ಲ. ನನ್ನ ಹೆಸರು ಮಾಂತೇಶ್ ವಜ್ರೆ, ಇಂದ್ರನಗರ ಭಾಲ್ಕಿ. ನಮ್ಮ ಹೆಸರು ಸಚಿನ್ ಶಿವರಾಜು. ಇಂದ್ರನಗರದಲ್ಲಿ ಇರ್ತೀವಿ. ಫಸ್ಟ್ ಗಲ್ಲಿ ತಯಾರಾಗಿದ್ದು ನಮ್ಮಿಂದ. ನಾವು ಏನಿಲ್ಲ ಅಂದ್ರೆ ಒಂದು 27-28 ವರ್ಷ ಆಯ್ತು ಗಲ್ಲಿ ಸ್ಟಾರ್ಟ್ ಆಗಿ. 94ದಾಗ ರೆಡಿ ಆಗ್ಯದ. ಈಗ ಅವಾಗೇದು ಹಿಡಿದು ಇದು ಜಾತಿ ಭೇದ ಅಂತ ಏನೂ ಬಂದಿಲ್ಲ. ಈಗ ನಡ್ಬರ್ಕ್ ಏನು ಬಂದಾರ ಮಂದಿ ಅವ್ರು ಮಾಡತ್ತಾರ, ಪಾಲಿಟಿಕ್ಸ್ ಆಡತ್ತಾರ ಜಾತಿ ಭೇದದಾಗ. ಮತ್ತು ಇದು ಕಟ್ಟ್ಯಾರ 2018ದಾಗ ಕಟ್ಟಿ ಸಣ್ಣದಿತ್ತು, ಮೂಲೆಗಿತ್ತು. ಅದು ಯಾರಿಗೆ ಅಡಚಣೆ ಇದ್ದಿಲ್ಲ. ನಾವು ಯಾರಿಗೂ ತೊಂದರೆ ಇದು ಮಾಡಿಲ್ಲ. ಅದಕ್ಕೆ ಅಬ್ಜೆಕ್ಷನ್ ಎಲ್ಲ ಸಮಸ್ಯೆ ಹೇಳಿದ್ರು. ನಮ್ಮ ಎಲ್ಲ ಜನರು ಜನಾಂಗದವರು ಎಲ್ಲರಿಗೂ ತ್ರಾಸದ. ಇಲ್ಲಿ ಎಲ್ಲರೂ ಹೇಳಿದ್ರು, ಎಲ್ಲರೂ ಒಪ್ಪಿಗೆ ಇತ್ತು. ಅದು ಎಲ್ಲ ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿ ಇಲ್ಲಿ ಶಿಫ್ಟ್ ಆಗೋದಿತ್ತು. ಅದ ನಂತರ ಮತ್ತೆ 2 ದಿವಸ ಟೈಮ್ ತೊಗೊಂಡು 3 ದಿವಸ ಟೈಮ್ ತೊಗೊಂಡು ಮತ್ತೊಂದು ಸಲ ಇದೇ ಸ್ಥಳದಲ್ಲಿ ಮೀಟಿಂಗೂ ಆಯಿತು. ಅವರು ಕೆಲವು ಜನರು ತೆಕ್ಕೊಂಡು ಇಲ್ಲಿ ಶಿಫ್ಟ್ ಮಾಡ್ತಾ ಅಂತ ಹೇಳ್ಕೊಂಡ್ರು. ಆದ ನಂತರ ಪೊಲೀಸ್ ಆಫೀಸರು ಬಂದರು, ನಮ್ಮ TMC ಸಾಹೇಬರು ಬಂದರು. ಅವ್ರ ಹತ್ರನೂ ಹೇಳ್ಕೊಂಡ್ರು ಮಾಡಿಸ್ಕೊತೀವಿ ಅಂತ. ಆದರೆ ಮತ್ತೆ